ಸಮಯೋಚಿತ ನಿರ್ಧಾರಗಳು ನಮ್ಮ ಜೀವನದ ರೆಸ್ಯೂಮ್ಗೆ ಹೇಗೆ ಕ್ರೆಡಿಟ್ ಆಗ್ತದೆ ಅನ್ನೋದನ್ನು ಮುಂದೆ ಹೇಳ್ತೀನಿ ನೋಡಿ. ಸ್ನೇಹಿತರೆ, ವಿಡಿಯೋ ಮಾಡೋದ್ರಿಂದ ನಿನಗೇನು ಸಿಗತ್ತೆ ಅನ್ನೋರಿಗೆ ಒಂದು ಉತ್ತರವನ್ನು ನೀಡ್ತೇನೆ. ಈಗ ನಮ್ಮ ಜೀವನದ ರೆಸ್ಯೂಮ್ನಲ್ಲಿ ಒಂದು ಕ್ರೆಡಿಟ್ ದೊರೆತಿದೆ. ಅಂಥ ಕ್ರೆಡಿಟ್ಗಳು ಬಹಳ ಇವೆ, ಅವಾಗ ಹೇಳ್ತೀನಿ. ಆದರೆ ಈಗ ಸದ್ಯ ಹೇಳಬೇಕಾಗಿರುವಂಥ ವಿಷಯ ಏನು ಅಂತಂದರೆ, ಸ್ವಚ್ಛ ಭಾರತ ಅಭಿಯಾನವನ್ನು 2016ರಲ್ಲಿ ಆಯೋಜನೆ ಮಾಡಲಾಗಿತ್ತು. ಪ್ರಧಾನಮಂತ್ರಿ ಸಚಿವಾಲಯದಿಂದ ನರೇಂದ್ರ ಮೋದಿಯವರ ವಿಚಾರಗಳ ಪ್ರೇರಿತವಾಗಿ ಅದು ಆಗಿತ್ತು. ಆ ಸಂದರ್ಭದಲ್ಲಿ ನಾವು ಕ್ಲೀನ್ ಸಿಟಿ ಮೈ ಸಿಟಿ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ವಿ. ಅದು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಪಡೆದಿತ್ತು. ಅದು ಅವಾರ್ಡ್ ಪಡೆಯದೇ ಇದ್ದರೂ ಕೂಡ ನಮಗೆ ಕ್ರೆಡಿಟನ್ನು ತಂದು ಕೊಡ್ತು. ಆ ಸರ್ಟಿಫಿಕೇಟ್ ಈಗಲೂ ನಮ್ಮ ಬಳಿ ಇದೆ ನೋಡಿ. ಇದೇ ಆ ಸರ್ಟಿಫಿಕೇಟ್. ನಾವು ಸುಮ್ಮನೆ ಕೇವಲ ಆಸ್ತಿ, ದುಡ್ಡು, ದುಡಿಮೆ, ಮನೆ ಅಂತ ಕೂತಿದ್ರೆ ನಾವು ಈ ಸರ್ಟಿಫಿಕೇಟ್ ಪಡೆಯೋಕ್ಕಾಗ್ತಿತ್ತಾ? ಯಾರು ದುಡ್ಡು ಮಾಡಿದ್ದಾರೆ, ಯಾರು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ನೀವು ಈ ಥರ ಏನಾದರೂ ಗುರ್ತಿಸ್ಕೊಳ್ಳುವಂಥ ಪ್ರಯತ್ನವನ್ನು ಏನಾದರೂ ಮಾಡಿದ್ದೀರಾ? ನೀವು ಉತ್ತರವನ್ನು ನೀಡಬೇಕು ನನಗೆ. ನೀವು ಹೇಗೆ ನನಗೆ ಪ್ರಶ್ನೆ ಮಾಡ್ತೀರೋ ಹಾಗೆ ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ. ನಾವು ಮಾಡಿದಂಥ ಕ್ರೆಡಿಟ್ಗಳನ್ನು ನೀವು ಮಾಡಲು ಸಾಧ್ಯವಾ? ಇನ್ನಾದರೂ ಮಾಡ್ಬೋದು, ಆದರೂ ತೊಂದರೆ ಇಲ್ಲ. ಆದರೆ ನೀವು ಮಾಡಿದ್ದೀರಾ ಅನ್ನುವ ಮರು ಪ್ರಶ್ನೆ ನನ್ನ ಕಡೆಗಿದೆ. ಯಾಕಂದರೆ ಪ್ರಯತ್ನಗಳಿಗೆ ಪ್ರೋತ್ಸಾಹ ನೀಡಿ. ನೀವು ಮಾಡದೇ ಇದ್ದರೂ ಪರವಾಗಿಲ್ಲ, ಮಾಡೋರಿಗೆ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ನಿಮ್ಮ ಸಹಕಾರ ಇರಲಿ, ನಿಮ್ಮ ಪ್ರೀತಿ ಯಾವತ್ತೂ ನಮ್ಮ ಮೇಲೆ ಇರಲಿ. ನಮಸ್ಕಾರ.